ಹಾಂ ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಏನಿದೆ ಇದು ಉಳಿದ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗೂ ಕೂಡ ನಾವು ಭಾಳ ಕಡಿಮೆ ಇದ್ದೀವಿ. ಪೆಟ್ರೋಲ್ ಡೀಸೆಲ್ಸ್ ಉಳಿದ ರಾಜ್ಯಗಳನ್ನು ಕಂಪೇರ್ ಮಾಡಿದಾಗ ತಮಿಳುನಾಡು ಇರಲಿ ಮತ್ತೊಂದಿರಲಿ ಎಲ್ಲವೂ 3 ರೂಪಾಯಿದಿಂದ 5 ರೂಪಾಯಿದಿಂದ 10, 8, 9 ರೂಪಾಯಿ ತನವರೆಗೆ ದಿವಸೆಲ್ಲನೂ ಕೂಡ ಜಾಸ್ತಿ ಇದೆ. ಹೀಗಾಗಿ ಇವತ್ತು ದಿವಸ ಸ್ವಾಭಾವಿಕವಾಗಿ ಇದನ್ನು ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರು ಕೂಡ ನಾವು ಕಡಿಮೆ ಇರಬೇಕು ಅಂತ ಉಳಿದು ಇಷ್ಟಾದರೂ ಕೂಡ ನಮ್ಮ ರಾಜ್ಯ ಇವತ್ತು ದಿವಸ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇರ್ತದೆ. ಹೀಗಾಗಿ ಇಲ್ಲಿ ರೆವಿನ್ಯೂ ಇವತ್ತು ದಿವಸ ಲಾಸ್ ಆಗ್ತಾ ಇದೆ. ಮತ್ತು ಅಭಿವೃದ್ಧಿಗೆ ಬೇಕಲ್ಲ ದುಡ್ಡು, ಮತ್ತು ಅಭಿವೃದ್ಧಿಗೆ ಗ್ಯಾರಂಟಿಗೆ ಹೆಚ್ಚಿಗೆ ದುಡ್ಡು ಬಿಡಬೇಕು. ನಾವು ಯಾರ ಮೇಲೂ ಕೂಡ ಅನವಶ್ಯಕವಾಗಿ ಅದನ್ನು ಹಾಕ್ತಾ ಇಲ್ಲ. ಎಲ್ಲಿ ಕಂಪೇರ್ ಟು ಅದರ್ ಸ್ಟೇಟ್ಸ್ ನಾವು ಇದೀವಿ ಅದನ್ನು ನೋಡ್ಕೊಂಡು ಅದನ್ನು ರ್ಯಾಷನಲೈಸ್ ಮಾಡ್ಕೊತಾ ಇದ್ದಾರೆ. ಹೀಗಾಗಿ ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟು ಹೆಚ್ಚಿಗೆ ಮಾಡಿದ್ದಾರೆ ಅವ್ರಿಗೆ. ಅದೇ ಆ ಕಾರಣಕ್ಕಾಗಿ ಇಷ್ಟಾದರೂ ಉಳಿದ ರಾಜ್ಯಗಳಕ್ಕಿಂತ ನಾವು ಕಡಿಮೆ ಇರ್ತೇವೆ. ನೀವು ಬೇರೆ ರಾಜ್ಯಗಳು ತಗೋರು ಕಂಪ್ಯಾರಿಸನ್ ನಾನು ನೋಡಿದ್ದೀನಿ. ನಾನು ಅದನ್ನು ಬೇರೆ ರಾಜ್ಯಗಳು ಕಂಪ್ಯಾರಿಸನ್ ಮಾಡಿಕೊಡ್ರಿ. ಬೇರೆ 7-8 ಸ್ಟೇಟ್ಗಳು ಅಲ್ಲಿ ಡೀಸೆಲ್ ರೇಟ್ ಎಷ್ಟದ, ನಮ್ಮಲ್ಲಿ ಎಷ್ಟು ರೇಟ್ ಅದ. ಈಗ 3 ರೂಪಾಯಿ ನಾವೇನೋ ಹೆಚ್ಚಿಗೆ 3 ರೂಪಾಯಿ ಅಷ್ಟು 3 ರೂಪಾಯಿ 50 ಪೈಸೆ ಹೆಚ್ಚಿಗೆ ಮಾಡಿದರೂ ಕೂಡ ಆ ರಾಜ್ಯಗಳಕ್ಕಿಂತ ನಾವು ಕಡಿಮೆ ಇರ್ತೀವಿ. ಆ ರಾಜ್ಯಗಳಕ್ಕಿಂತ 3 ರೂಪಾಯಿ 5 ರೂಪಾಯಿ 6 ರೂಪಾಯಿ ನಾವು ಕಡಿಮೆ ಇರ್ತೀವಿ. ಸಿಮಿಲರ್ ವೇ ಪೆಟ್ರೋಲಲ್ಲಿ. ಹಾಂ ಅಂದರೆ ನೋಡಿ, ಬೇರೆ ರಾಜ್ಯಕ್ಕಿಂತ ನಾವು ಜಾಸ್ತಿ ಇದ್ದರೆ ಮಾತು ಬೇರೆ ರಾಜ್ಯಗಳಕ್ಕಿಂತ ನಾವು ಕಡಿಮೆ ಇರ್ತೀವಿ. ಮತ್ತು ಅಭಿವೃದ್ಧಿ ಯಾರಿಗೆ ಹೋಗುದು? ಜನಸಾಮಾನ್ಯರಿಗೆ ಹೋಗುದಲ್ಲ. ಗ್ಯಾರಂಟಿಗಳನ್ನ ನಾವೇನು ನಿಗದಿತ ಇದಕ್ಕೆ ಕೊಡ್ತಾ ಇಲ್ಲ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅಲ್ಲೇನು ನಾವು ಹಿಂಗಡೆ ಮಾಡಿಲ್ಲಲ್ಲ. ಯಾರು ಕಿತ್ಕೊಂಡು ಕೊಡ್ತಾರೆ ಪ್ರಶ್ನೆ ಬಂದಿಲ್ಲ. ಅಭಿವೃದ್ಧಿ ಆಗ್ತದೆ. ನಾವು ಫೈನಾನ್ಷಿಯಲ್ ಮೊಬಿಲೈಸೇಷನ್ ಮಾಡಲೇಬೇಕಲ್ಲ. ನಾವು ಉಳಿದ ರಾಜ್ಯಕ್ಕಿಂತ ಜಾಸ್ತಿ ಇದ್ರೆ ನಮಗೆ ಹೇಳ್ರಿ, ಉಳಿದ ರಾಜ್ಯಗಳು ಕಂಪೇರ್ ಮಾಡಿರಿ, ಅಲ್ಲಿಕ್ಕಿಂತ ನಾವು ಕಡಿಮೆ ಇರ್ತೀವಿ. ಮತ್ತು ಕೇಂದ್ರ ಸರ್ಕಾರ ಇರಿಸಿಲ್ಲ. 400 ರೂಪಾಯಿ ಗ್ಯಾಸ್ ಇತ್ತು ನಾವು ಇದ್ದಾಗ. 440 ರೂಪಾಯಿ 1150 ರೂಪಾಯಿಗೆ ಹೋಯ್ತು ಗ್ಯಾಸ್ ಸಿಲಿಂಡರು. ಅವಾಗ ನೀವು ಕೇಳಿಲ್ಲ, ಮೋದಿಯವರ ಗ್ಯಾಸ್ ಸಿಲಿಂಡರ್ ರೇಟ್ ಯಾಕೆ ಹೆಚ್ಚಿಗಾಯಿತು, ಪೆಟ್ರೋಲ್ ರೇಟ್ ಹೆಚ್ಚಿಗಾಯಿತು, ಡೀಸೆಲ್ ರೇಟ್ ಹೆಚ್ಚಿಗಾಯಿತು, ಸ್ಟೀಲ್ ಸಿಮೆಂಟ್ ಯಾಕೆ ಹೆಚ್ಚಿಗಾಯಿತು. ನಾವು ಆ ರೀತಿ ಅನವಶ್ಯಕವಾಗಿ ನಾವು ಹೆಚ್ಚಿಗೆ ಮಾಡಿಲ್ಲ. ಉಳಿದ ರಾಜ್ಯಗಳನ್ನ ಕಂಪೇರ್ ಮಾಡಿಕೊಂಡು ದಿವಸ ನಮ್ಮಲ್ಲಿ ಒಂದು ಏನಾದರೂ ಹೆಚ್ಚಿಗೆ ಇರ್ತದೆ. 440 ಇದ್ದು 1200 ರೂಪಾಯಿ ಹೆಂಗೆ ಡಿಸ್ಟಿಕೇಷನ್ ಕೊಡ್ತೀರಿ ನೀವು? ಸ್ಟೀಲ್ ಸಿಮೆಂಟ್ ಡಬಲ್, ಪೆಟ್ರೋಲ್ ರೇಟು ದಿವಸ ಯಾರು ಇವರಿದ್ದಾಗ ಎಷ್ಟಿತ್ತು? ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ 64 ಇತ್ತು, ಈಗ 105 ರೂಪಾಯಿ. ಅದೇ ರೀತಿ ನಿಮ್ಮ ಡೀಸೆಲ್ ರೇಟು ಅಷ್ಟೇ. ಯಾಕೆ ಅಡುಗೆ ಎಣ್ಣೆ ಇವತ್ತು ದಿವಸ 50-60 ರೂಪಾಯಿ ಇತ್ತು, ಈಗ 150 ರೂಪಾಯಿ ಆಗಿದೆ. ಅವ್ರಿಗೆ ಅನ್ವಯಿಸಂಗಿಲ್ಲ, ಮೋದಿಯವರಿಗೆ, ಕೇಂದ್ರ ಸರ್ಕಾರಕ್ಕೆ ಅನ್ವಯಿಸಂಗಿಲ್ಲದು. ನಾವು ಉಳಿದ ರಾಜ್ಯಗಳಿಗೆ ಕಂಪೇರ್ ಮಾಡಿಕೊಂಡು ಇವತ್ತು ಏನೇ ಮಾಡಿದರೂ ಕೂಡ ಇದನ್ನು ಉಳಿದ ಕಂಪೇರ್ ಮಾಡಿಕೊಂಡು ಉಳಿದ ರಾಜ್ಯಕ್ಕಿಂತ ನಾವು ಕಡಿಮೆ ಇರ್ತೀವಿ. ಹೀಗಾಗಿ ಇದರಲ್ಲಿ ಅನವಶ್ಯಕವಾಗಿ ನಾವು ಅಥವಾ ಹೊರೆ ಮಾಡಬೇಕು ಅಂತ ಮಾಡಿಲ್ಲ. ಅದು ಕಂಪೇರ್ ಮಾಡಿಕೊಂಡು ಅಂತ ಒಂದು ನಿರ್ಧಾರವನ್ನು ದಿವಸ ನಮ್ಮ ಸರ್ಕಾರ ತಗೊಂಡಿರ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.